महिमा पुरुष नाना शरीर सुहुट्टालो गोरलिನ ಶಾಲೆಗೆ ಅದು ದನಿ ಬೀಳ್ತದ ಗಾಡಿ ಬಿಡ ಮಾತಾಡಿಸಿ ಮಗನೇ ನನ್ನ ಪ್ರೀತಿ ಯಾರ ಮೇಲೆ ಹಚ್ಚಿದೆ
ಅಡ್ಡನ ಸಿಟ್ಟ ಅಡ್ಡನ ಸಿಟ್ಟ ಋತುವಿನಲ್ಲಿ ಪರ್ವತಗಳ ಮರಳಿಗೆ ಕಾಡಿದ ಕಣ್ಣಿನ ಕಸ ಮಗನಿಗೆ ಎತ್ತಿ ನೋಡಲಿ ಬೆಳೆಯಲಿ ಕೋಡ್ದಂತ ದೈವಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೌದವ ಹೌದು ಹೇಳಿ ಮಾತಾ ಬೀರು ಏನಾಗ್ಯದ್ರಿ ಬಯ್ಯವ್ರ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೂಡ್ಕೊಟ್ಟಂತ ಸಂದರ್ಭದೊಳಗ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತಾಳ. ಹಾ ಏನಂತ ಕೇಳಿದವ ಮಾತಾ ಎಲ್ಲೋ ಅಮೋಘ ಸಿದ್ಧ ಮಗು ಅಮ್ಮಗಿಸಿದ್ದ ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೇಳಿದಳು. ಹೌದು ಅವಾಗ ಅಮ್ಮಗಿಸಿದ್ದ ಏನ್ ಹೇಳ್ತಾನವ ಅವಾಗ ಮಗ ಆಗಿರುವಂತ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿಗೆ ಹೇಳ್ತಾನ, ಏನತ್ರಿ ತಾಯಿ ಹರ ಮುನ್ನದ್ರ ಗುರು ಕಾಯ್ತಾನ, ಗುರು ಮುನ್ನದ್ರಿ ಧರಣಿ ಒಳಗ್ ಕಾಯವ್ರ ಯಾರು ಇಲ್ಲ. ಹೌದು ನನಗ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಹೇಳ್ತಾನ. ಹೌದು ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟಿ ತುಂಬದಂಗಾಯ್ತು, ಮುಗಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಟೆವನ್ನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದು ಅವಾಗ ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೊಂದು ಪರೀಕ್ಷೆ ಇಡ್ತಾಳ. ಹೌದು ಏನತ್ತಿಟ್ಟವ ಪರೀಕ್ಷೆ ಎಂತ ಪರೀಕ್ಷೆ ಇಡ್ತಾಳ? ಎಂತದ್ ಇಡ್ತಾರವ ಪರೀಕ್ಷೆ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ಹೌದು ನಿನ್ನ ಗುರುವಿನ ಸಲುವಾಗಿ ಹುಳ ಮುಟ್ಲರ್ ಹೂವ ಕಪ್ಪಿಕನ ಕಾಲ ನೀರು ತಂದು ಸೇವಾ ಮಾಡುದೇ ಖರೆ. ಆದ್ರ ಹೌದು ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ ನಿನ್ನ ಗುರು ಹೆಚ್ಚಿನವ ಅಂತ ಹೇಳಿ ಒಪ್ಪುಗತ್ತಿನ ತಾಯಿ ಪಾರ್ವತಿ ಹೌದು ಮಗುವಿಗೆ ಹೇಳಿದ್ರು. ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹೇಳಿದ್ರು. ಅವಾಗ ಅಮ್ಮಗಿಸಿದ್ದ ಏನ್ ಮಾಡಲ್ಲ ತಾಯಿ ಹೇಳಿದ ಪ್ರಕಾರ ತಾಯಿ ಮುಂದೆ ತಲೆ ತಗ್ಗಿಸಿ ತಾಯಿಗೆ ನಿಂದೆ ಆಡಲಾರ್ದೆ ಹೌದು ಹೌದು ತಂದಿ ಸೊಣೆ ಮಾಡ್ಕೋತಿ ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಅಮ್ಮಗಿಸಿದ್ದ ಹೇಳ್ತೀನಿ ಕೇಳು. ಹೋಗ್ಲಿ ತಂದೆಯ ಸರಣಿ ತಂದೆಯ ಸರಣಿ ಮೋಗೆ ಬಂದಾದ ನಾದರ ಬಾಳೆಡೆ ಏಳಡಿಯ ಸರ್ಪಯ ತಯದರೆ ಕಣ ಬಾಂಧ ಪತನ ಕಣ ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಮೋಗೆ ಬಂದಾನ ನಾದರ ಬಾಳೆಡೆ ಏಳಡಿಯ ಸರ್ಪಯ ತಯದರೆ ಕಣ ಬಾಂಧ ಪತನ ಕಣ ಹಣೆಗೆ ತಂದೆಯ ಸೇವಾ ಕಪಾರ ಮಾಲನ ಮಯಮ ಪರಸನ ಬೀರು ತಂದಿ ಸೊನ್ನೆ ಮಾಡ್ಕೋತಿ ಎಲ್ಲಿಗೆ ಬಂದ?
ನಾಗರ ಬಾವಿಗೆ ಬಂದ. ಹೌದು ಹೌದು ಆ ನಾಗರ ಬಾವಿ ಮ್ಯಾಲೆ 7 ಹೆಡಿ ಶರ್ಪ್ ಇತ್ತು. ಹೌದು ಏನಾಗಿತ್ತು? ಏನಾಗಿತ್ತೇವ ಅದಕ್ಕ? ಕಣ್ಣು ಹೋಗಿ ಕವಲಕ್ಕೂ ಕೂತಿತ್ತು. ಹೌದು ಅದೇ ಬಾವಿಗೆ ಶೀತಳ ತರಬೇಕು ತಂದಿ ಸೇವಕ ಅಂತೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ತಗೊಂಡು ನಾಗರ ಬಾವಿಗೆ ಹೋಗಿದ್ದ. ಹೌದು ಆ ನಾಗರ ಬಾವಿ ಮೇಲೆ ಶರ್ಪ್ ಕೂತಿತ್ತು. ಹೌದು ಶರ್ಪಿಗೆ ಏನಾಗಿತ್ತೇವ? ಕಣ್ಣು ಇದ್ದಿತ್ತಿಲ್ಲ. ಹೌದು ಹೌದು ಕಣ್ಣು ಹೋಗಿ ಕುಳಿತಿತ್ತು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಬೇಕತ್ತಾನ. ಹೌದಾ? ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಹಾವ ಅಡ್ಡಗಟ್ಟಿತು. ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೋತಾನ. ಹೌದು ಇದಕ್ಕ ನನಗ ಹಾವು ಇದನ್ನ ಅಡ್ಡಗಟ್ಟದಂದ್ರ ನಾನು ಗುರುತು ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಹೌದು ಮನಸ್ಸಿನೊಳಗೆ ವಿಚಾರ ಮಾಡಿ ಕರುಣಿಸಿ ಕಣ್ಣು ಕೊಟ್ಟ. ಹೌದು ಹೌದು ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಶರ್ಪ ಶರಣಾಗಿ ಹೌದು ಸೈಡ್ ಬಿಡ್ತು ದಾರಿ ಕೊಡ್ತು. ಸೈಡ್ ಕೂತು ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮೇಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳಿದು ಹೌದು ತರಿ ಹೊಡೆದು ನೀರು ತುಂಬಬೇಕತ್ತಾನ. ಏನೈತಿವ? ಕಪ್ಪಿ ಹೇಳ್ತೀನಿ ಕೇಳಿ. ಹೋಲಿ ಹೋಲಿ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದದ ಕಪ್ಪಿ ನೀರಿಗೆ ಬಿದ್ದು ನಡೆದನು ಬಯಲಿಗೆ ಆಶೀರ್ವಾದ ಮಾಡಲು ಜಗರಿಗೆ ಮತ್ತೊಂದು ಮಾತ ಮರಳಿ ಕೇಳ ಉಳಿಯಬೇಕು ಕಡೆವರೆಗೆ ಭಯ ತೋರ ದೇವನ ಪಾಲಿಗೆ ಪರಿಪರಿಯನ್ನ ಬಿಟ್ಟು ಕೇಳಿ ಪಾದೆಗೆ ಮತ್ತೊಂದು ಮಾತ ಮತ್ತೊಂದು ಮಾತ ಮರಳಿ ಕೇಳ ಉಳಿಯಬೇಕು ಕಡೆವರೆಗೆ ಜಯ ತೋರ ದೇವನ ಪಾಲಿಗೆ ಹರಿಪರಿಯನ್ನ ಬಿಟ್ಟು ಕೇಳಿ ಪಾದೆಗೆ ತರಿ ಹೊಡೆದ ನೀರು ತುಂಬಟ್ಟೆಗೆ ಬೀರು ಏನಾಯ್ತು? ಏನೈತಿವ? ಕಪ್ಪಿ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ತಾಯಿ ಹೇಳಿದ ಮಾತು ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ನೆನಪಾಯ್ತು. ಹೌದು ಅವಾಗ ಏನ್ ಮಾಡ್ದ ಅಮೋಘ ಸಿದ್ಧ? ಏನ್ ಹೇಳಿದ್ರ ತಾಯಿ? ಏನ್ ಹೇಳಿದವ ಕೈಲಾಸದಾಗ? ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ಹೌದಾ? ನಿನ್ನ ತಂದಿಗೋಸ್ಕರ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಗೊಂಡು ಬಂದಿದ್ದು ತಾಯಿ. ಹೌದು ನಾರೇ ತರಿ ಹೊಡೆಯಟೆಗೆ ನೀರು ತುಂಬಟ್ಟೆಗೆ ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ಹೌದು ನೀರು ಎಂಜಲಾದು ಈ ಎಂಜಲ ನೀರು ಒಯ್ದು ನನ್ನ ಗುರುವಿನ ಸೇವಾ ಮಾಡಿದನಂದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿದೆವ ಅಮೋಘ ಸಿದ್ಧ? ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹೊಳ್ಳಿ ಬಾಯಿ ಒಳಗೆ ಬರಕಿ ಬಾಯಿ ಒಳಗಿರುವಂತ ಜಕ್ಕಣರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಹೌದು ಅದು ಏನ್ ಕಣ್ಣು ತಗೊಂಡು ಕೂತಿತ್ತಲ್ಲ ಶರ್ಪ, ಹಾ ಹೇಳಿ ಶರಪ ಅದು ಮರಳಿ ಮತ್ತೊಂದು ಮಾತು ಕೇಳ್ತು. ಏನಂತ ಕೇಳ್ತ ಅಮೋಘ ಸಿದ್ಧಗ? ತಂದೆ ಕಣ್ಣು ಹೋಗಿ ಕಲ್ಲಾಗಿ ಕವಲಕ್ಕೆ ಕೂತಿದೆ. ಹೌದು ನನಗ ಕರುಣಿಸಿ ಕಣ್ಣು ಕೊಟ್ಟಿ ತಂದೆ. ಕಣ್ಣು ಕೊಟ್ಟು ನನ್ನ ಅಡವಿ ಆಯಣದಾಗ ಬಿಟ್ಟೆ ಅಂದ್ರ ನನ್ನ ಪರಿಸ್ಥಿತಿ ಏನು? ಹೌದಾ? ನನಗೊಂದು ನಮ್ಮ ಕೊಡು, ನನಗೊಂದು ಶೇಜ ಕೊಡು ಅತ್ತವು. ಹೌದು ನನಗೊಂದು ಕೋಲ್ ಕೂಡ ಭಗವಂತ ಅಂತ ಅಮೋಘ ಸಿದ್ಧಗ. ಅವಾಗ ಹಾವಿಗೆ ಹೇಳ್ತಾನೆ ಯೋಗಿನಾದ ಅಮೋಘ ಸಿದ್ದೇಶ್ವರ. ಏನ್ ಹೇಳ್ದವ ಅಮೋಘ ಸಿದ್ಧ? ಸೂರ್ಯ ಚಂದ್ರ ಇರುವವರೆಗೆ ನೆಲವೊಂದು ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವವರೆಗಿನು ಹೌದಾ? ನಿನಗೊಂದು ನಾಮ ಉಳಿಬೇಕು, ನಿನಗೊಂದು ಖೂನ ಉಳಿಬೇಕು, ನಿನಗೊಂದು ಶಾಜ ಕೊಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಏನ್ ಕೊಟ್ಟೆವ ಅಮೋಘ ಸಿದ್ಧ ಜಾಜದಕ್ಕ? ಎಂತದ ನಾಮ ಇಟ್ಟ? ಎಂತದ ನಾಮ ಇಟ್ಟ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲಿರುವಂತ ನಾರ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಹೌದು 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 ಒಂದು ತವ್ರ ಮನಿ ಒಳಗ್ ಹಾಲಿರ್ಬೇಕು, ಒಂದ್ ಗಂಡನ ಮನಿ ಒಳಗ್ ಹಾಲು ಇರ್ಬೇಕಂತ ಹೇಳಿ ಹಿಂಗ ಶಾಜ ಮಾಡಿದ್ರು. ಹೌದು ಅಮೋಘ ಸಿದ್ಧ ಮಾಡಿದ ತ್ಯಾಜ. ಇದ್ರ ಇತಿಹಾಸ ಬಾಳ ಇತ್ತ ಖರೆ.
ಹೌದು. ಆ ಕತಿ ಹೇಳಟ್ ಟೈಮ್ ಈಗಿಲ್ಲ, ಹೌದಾ, ಟೈಮ್ ಉಳಿದಿಲ್ಲ. ಟೈಮ್ ಉಳ್ದಿಲ್ಲ. ಆ ಕತಿ ಹೇಳಾಕ ಹೆಣ್ಮಕ್ಳು ಇಲ್ಲ. ಅದ್ರ ಹೌದ್. ವಿಸ್ತಾರ ಬಾಳ ಮಾಡೋದ್ ಬೇಡ. ಹೌದು, ಇವತ್ತ ಏನಾಗೈತಿ ಯಾವಾರ ಅಂದ್ರ ಟ್ರೈನ್ ಹೋದ ಒಳಗ ಟಿಕೆಟ್ ತಕೊಂಡಾಗ ಯಾವಾರ ಆಗೈತಿ. ಇರ್ಲಿ 2 ವರ್ಷ ಐತಿ ಹಿಂಗೆ ಅನ್ವೇರ್ ಆಗಾಕತ್ತದ. ಯಾಕೋ ಲಕ್ಷ್ಮೀ ದೇವಿ ಇನ್ನ ಕಣ ತೆಗ್ದಿಲ್ಲ ಇಲ್ರಿ ಭಕ್ತರ ಮ್ಯಾಲ. ಬಯಾರ ಏನತ್ತ ಆ ಲಕ್ಷ್ಮೀ ದೇವಿ ಕಣ್ಣು ತೆಗಿತಾರ ಕರೇರಿ, ಅದು ತೋಡ್ಕ ಹೊಂಟವ್ರಿ. ಹಾಡವ್ರ ಒಟ್ಟ ₹1 ರೊಕ್ಕ ಇಲ್ಲಾರ ಎಂದ ಹಾಡ್ತಾರಲ್ಲ ಅಂದ ಹಾಡಿಗೆ ಸುತ್ತ ಆತವಲ್ಲಗತ್ತಾರ ಅವ್ರ. ಯಾಕ್ರಿ ಖರೆ ಅದ ನಿಂದು ಒಂದ್ ಮಾತ. ಲಕ್ಷ್ಮೀ ದೇವಿ ತೋಟಕ ಹೊಂಟದ ಇದಕ್ಕೆ ಆಗತ್ತೀರವ ನನ್ ಮೈಯಾಗ ಬಂದಾಳ ಹೇಳಕತ್ತಾಳ. ಯಾಕೋ ನಿನ್ನ ಮೈಯಾಗ ಲಕ್ಷ್ಮೀ ದೇವಿ ಬಂದ್ರು. ಹೌದು, ಭಾಂಡಾರ ಮಸ್ತರ. ಅದ್ರ ಕತಿ ಬಾಳ ಚಂದ ಹೇಳ್ತಿದ್ದೇವ್. ಖರೆ ಬಿರು ಟೈಮ್ ಇಲ್ಲ. ಇರ್ಲಿ ನಾ ಎಲ್ಲ ಹಂಗೆ ಹಾಡ್ತೀನಿ. ಖರೆ ಹಾ ರೀ. ಕಮಿಟರಿ ಮಾತು ಕೊಟ್ಟು ಹೋಗ್ತೀನಿ. ಏನತ್ರಿ? ಮುಂದಿನ ವರ್ಷ ನಾರೇ ₹1 ತಗೊಲಾರ್ದೆ ಲಕ್ಷ್ಮೀ ದೇವಿ ಸೇವಾ ಮಾಡಾಕ ನಾ ಬರ್ತಾ. ಹೌದು, ಪಗಾರ ತಗೊಲಾರ್ದೆ ನೀನು ಬರ್ಬೇಕಲ್ಲ. ಬಯಾರ ಯಾಕೋ ನಾವೆಲ್ಲ ಪಗಾರ ತೋಲಾರ್ದೆ ಬರ್ತೇವ್ ಖರೇರಿ. ಮತ್ತೇನಾಗ್ತದ? ಮನ್ಯಾಗ ನಿಮ್ಮ ಮಕ್ಳು ಹಾದೇ ಹೋಗೋಣ ಬೆಲ್ಲುಡಿ ತಗೊಂಡ್ ನಿಂದಿರ್ತಾರ. ನಿಮ್ ಮಕ್ಳು ಏನತ್ತಾರ ಗೊತ್ತನ್ರಿ? ಹೋಗೋಣ ಏನತ್ತಾರ? ಮೊದಲು ಪಗಾರ ಲಾವತ್ತಾರ. ಯಾಕ್ರಿ? ಮೊದಲಿಗೆ ಪಗಾರ ಲಾವತ್ತಾಳ, ಹಿಂದಿಗಡೆ ಪಗಾರ ಕೊಡ್ಲಿಲ್ಲ ಅಂದ್ರೆ ಅದೇ ಬೆಲ್ಲ ಉಣಿಗಿಲಿ ಹೇರ್ತಾಳೆ. ಯಾಕೋ ಅವಸ್ತಾರ. ಈಗ ಎಲ್ಲಿ ಹೋದಳ ಆಯಿ? ಗುಡ್ಯಾಗ ಹೋದಳ ಏನು? ಈಗ ಹೋದಳೆ ಆಯಿ. ಹಿಂಗ ಆಗ್ಬಾರ್ದು ಯಾವಾರ. ಹೌದು, ಭಕ್ತಿ ಇಟ್ಟು ಸೇವಾ ಮಾಡಿದ್ರ ಲಕ್ಷ್ಮೀ ದೇವಿ ಒಲಿತಾಳ. ಒಲಿತಾಳ. ಕೇಳಿಲಿ, ಯೋಜನಾದ ಅಮೋಘ ಸಿದ್ದೇಶ್ವರ್ಗ ಹೌದು, ಏನಾಯ್ತು? ಹಾಮಿಗಿ ಸೆಜ ಕೊಟ್ಟ. ಎಂತದು? ಎಂತದು ಕೊಟ್ಟೇವ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಅಲ್ಲಿ ಸಭಾ ಚಿಕ್ಕದಿದ್ರು ಚೊಕ್ಕಿ ಬಾಳದ. ಕೂಡದಂತ ದೈವಕ್ಕ ಒಂದ್ ಮಾತು ಕೈ ಮುಗಿದು ಕೇಳೋದೇನಪ್ಪಾ ಅಂತಂದ್ರ, ಏನ್ ಕೇಳೋರದ್ರಿ? ಅಕಸ್ಮಾತ್ ಈ ಊರು ಬಿಟ್ಟು ಬೇರೆ ಊರಿಗೆ ಹೆಣ್ಣು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರಂದ್ರ, ಹೌದು, ಮನಿ ಒಳಗ ತಾಯಿ ತಂದಿ ತೀರಿ ಹೋಗಿದ ಹೆಣ್ಣು ಮಗಳಿದ್ದಳಂದ್ರ, ಹೌದು, ಮನಿ ಒಳಗ ಅಣ್ಣನ ಹೆಂಡತಿ, ಕಾಕನ ಹೆಂಡತಿ, ಹೌದು, ಏನ್ ಮಲ್ತಾಯಿನೇ ಇರ್ಲಿ ತಂದಿನೇ ಇರ್ಲಿ ಇದ್ರಪ್ಪ ಅಂತಂದ್ರ, ಹೌದು, ಮನಿತಾನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದ್ ಬಂಗಾರ ಕೊಡೋದ್ ಬೇಡ, ಬೆಳ್ಳಿ ಕೊಡೋದ್ ಬೇಡ, ಸೀರೆ ಉಡ್ಸೋದ್ ಬೇಡ, ಹೌದು, ಜಂಪರ್ ಕೊಡ್ಸೋದ್ ಬೇಡ, ಬಳಿ ತೊಡ್ಸೋದ್ ಬೇಡ. ಮನಿತಾನ ಕರೆದು ಮನಿತಾನ ಬಂದಿರುವಂತ ಹೆಣ್ಣು ಮಗಳಿಗೆ ಹೊಸ್ತಲು ಒಳಗ ಕರೆದು ಒಂದು ಚೆರಿಗೆ ನೀರು ಕೊಟ್ಟಕ್ಕೆ ಹೊಸ್ತಲು ಒಳಗ್ ಕರೆದ್ರೆ ಅಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ. ಸಬ್ದಾ ಕೈ ಎತ್ತಿ ಹೇಳೋದ್ ಬಿರು ಬಯಾರ. ಯಾಕೋ ನಿಮ್ಮಂಗೆ ನಮಗ ಒಬ್ರು ಶಾಲ್ಯಾರು ಹೇಳದ್ರಿ, ಹಿಂಗೆಲ್ಲ ಹೆಣ್ಮಕ್ಳಿಗೆ ಮಾಡ್ರಿ ನಿಮ್ ಚಲೋ ಆತತ್ತೆ ಹೇಳಿದ್ರಿ. ನಿನಗೇನಾಯ್ತ? ನಾವ್ ಹೆಣ್ಮಕ್ಳಿಗೆ ಮಾಡಿ 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 ತಿರ್ಗಾಡತ್ತಿದ ಊರ್ ಕಬ್ಬಿನ ತೊಡಿ ಹೋಗೋದ್ ಬಂದ ಗೌಡಿ. ಏನ್ ಮಾಡ್ತಿ? ಒಬ್ರ ಇಬ್ರ ಎಲ್ಲಿ ಹೋಗಲ್ಲ, ಹಾಡವ್ರೆಲ್ಲ ಹೆಣ್ಮಕ್ಳ ನಿಮ್ ಮುಡಿನೇ ತುಂಬದಡ್ದ ಬೈ. ಹಿಂಗಾಗ್ಯದಿಲ್ಲ. ಅದಕ್ಕೆ ಹೇಳ್ದ ನಾ ಇದ್ರ ವಿಸ್ತಾರ ಬಹಳ ಅದ. ಖರೆ ಹೇಳ್ಕೊತ ಹೋದ್ರ ಹೊತ್ತು ಮುಣಗ್ತದ. ಹೌದು, ಟೈಮ್ ಇಲ್ಲ. ಅನ್ವೇರ ಮೈಕ್ ಒಂದ್ ಕೈ ಕೊಟ್ಟಿತ್ತು. ಇನ್ನ ಇದನ್ನ ಹೇಳ್ಕೊತ ಹೋದನೆ ಅಂದ್ರ ಹೊತ್ತು ಮುಣಗ್ತದ. ಮತ್ತ ಇವತ್ ಸಂಚಿಕ ಕಾರ್ಯಕ್ರಮ ಅದಾವ. ಹೌದು, ಇದನ್ನ ಮಾಡ್ಕೊತ ಕೂತೇವಂದ್ರ ಇಲ್ಲೇ ಟೈಮ್ ಆಗ್ತದ. ಕೇಳಿಲಿ, ಎಂತದ ನಮ್ಮ ಕೊಟ್ಟ ಶಾಜ ಕೊಟ್ಟ. ಎಂತದ ಕೊಟ್ಟ ಅಮ್ಮಗ ಸಿದ್ಧಗ? ಹಬ್ಬದ ಹೆಸರು ಹೆಂಗಿಟ್ಟ ಅಮ್ಮಗ ಸಿದ್ಧ? ಹೇಳ್ತೀನಿ ಕೇಳು. ಹೋಗ್ಲಿ. ನಾಗರ ಪಂಚಮಿ ಹಬ್ಬ ಒಟ್ಟಿಗೆ ಹೇಳದ ಅಮ್ಮಗೆ ಹಾವೇಗ. ನಾಗ್ಯಾನ ನರರ ಬಂದ ತವರಿಗೆ ಹಾಲೆರ್ದಾರ ಪರಮಾನ ಖುಷಿಯಾಗೆ.